ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಅವತ್ತು ನೀನು ಹೇಳಿದ ಸುಳ್ಳು ಇವತ್ತು ನನಗೆ ನೇಣಿನ ಕುಣಿಕೆ ಆಗದೆ. ಅದು ಯಾವಾಗ ತೀರ್ತದೋ ಗೊತ್ತಿಲ್ಲ. ಅದರಿಂದ ಬಿಡಿಸ್ಕೊಳ್ಳೋಣ ಅಂತಂದರೆ ಇನ್ನೂ ನೀವೆಲ್ಲ ಬಿಗಿ ಮಾಡ್ತಾನೆ ಇದ್ದೀರಾ. ಇದರಿಂದ ನನಗೂ ಉಸಿರು ಕಟ್ದಂಗೆ ಆತದೆ. ಕಣ್ಣಾರೆ ನೀವು ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನಾನು ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ಅದ್ಯಾವ್ರೇ ಸತ್ಯನ ಮುಂದಕ್ಕೆ ಹಾಕ್ತವನೆ ಅಂತ ಅನ್ಕೋ. ಇದೊಂದ್ಕಿತ ನನ್ನ ಮಾತು ಕೇಳ್ಬಿಡವ್ವ ಅಂತ ರತ್ನ ಹೇಳ್ತಾಳೆ. ಇಲ್ಲ ಕಣವ್ವ, ಅದ್ಯಾವ್ರು ಸತ್ಯನ ಹೇಳಿ ತಪ್ಪನ್ನ ತಿಳಿದುಕೊಳ್ಳೋಕೆ ಒಂದು ದಾರಿ ಕೊಟ್ಟವನೆ. ಹೆಂಗೋ ನಮ್ಮ ಗೌಡ್ರು ಒಬ್ಬರೇ ಬಂದವ್ರೆ. ತಾವ ನಾನು ಹೇಳ್ಬಿಟ್ರೆ ನನ್ನನ್ನು ಕ್ಷಮಿಸ್ಬಿಟ್ಟು ಇಲ್ಲಿಂದ ಕರ್ಕೊಂಡೋಗ್ತಾರೆ. ಇಲ್ಲ ಅಂದರೆ ಶಿಕ್ಷೆ ಕೊಟ್ಟು ಇಲ್ಲೇ ಬಿಟ್ಟೋಯ್ತಾರೆ. ಯಾವುದಾದ್ರೂ ಇವತ್ತು ತೀರ್ಮಾನ ಆಗೋಗ್ಲಿ ಅಂತ ವಿದ್ಯೆ ಹೇಳ್ತಿರ್ತಾಳೆ. ರತ್ನ ಸನ್ನೆ ಮಾಡ್ತಿರ್ತಾಳೆ ವಿದ್ಯಾವ್ರ ಅಜ್ಜಿಗೆ, ಹೇಳು ಹೇಳು ಅಂತ. ವಿದ್ಯಾ, ಹಂಗಲ್ಲ ಕಣೆ, ಏನೇನೋ ಯೋಚನೆ ಮಾಡಿ ನಿರ್ಧಾರ ತಗೋಬೇಡ. ನಿನ್ನ ಗಂಡ ನಿನ್ನ ಮೇಲೆ ಪ್ರಾಣನೇ ಮಾಡ್ಕೊಂಡವ್ರೆ. ಅದಕ್ಕಿಂತ ಹೆಚ್ಚಿಗೆ ಮಗಳುಡ್ತಾಳೆ ಅಂತ ಬೆಟ್ಟದಷ್ಟು ಕನ್ಸ್ಕೊಂಡವ್ರೆ ಅಂತಾಳೆ ವಿದ್ಯಾವ್ರ ಅಜ್ಜಿ. ಅಜ್ಜಿ, ಅವ್ರ ಕನಸು ಎಮ್ಮರವಾಗಿ ಬೆಳೆದ ಮೇಲೆ ಅದನ್ನು ಕಡಿದ್ರೆ ನನಗೆ ಕ್ಷಮೆ ಸಿಗೋಕ್ಕಿಲ್ಲ ಅಜ್ಜಿ. ಅದಕ್ಕೆ ಈ ಸುಳ್ಳು ಇವತ್ತೇ ಕೊನೆ ಆಗಲಿ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ, ನಿನ್ಗೆ ಹೆಂಗೆ ಹೇಳಲಿ, ಇಲ್ಲಿ ನೋಡು, ಅಳಿಯಂದ್ರು ಆರಾಮ್ಗೆ ಊಟ ಮಾಡಕ್ಕೆ ಬತ್ತವ್ರೆ. ಇನ್ನೊಸಿ ಸುಮ್ಕೆ ಇರು, ಏನು ಹೇಳಕ್ಕೆ ಹೋಗ್ಬೇಡ ಅಂತಾಳೆ ರತ್ನ. ಇತ್ತ ಭದ್ರ ಕೆಳಗಡೆ ಅಂತ ಕುತ್ಕೊಳೋದಕ್ಕಂತ ಹೋಗ್ತಾನೆ. ಇಲ್ಲ ಮೇಲೆ ಕುತ್ಕೊಳ್ಳಿ ಅಂತಾರೆ ವಿದ್ಯಾವರಪ್ಪ. ಕುತ್ಕೊಂಡು ನ್ಯೂಸ್ ಪೇಪರ್ ಎತ್ಕೊಂಡು ಗಾಳಿ ಬೀಸ್ಕೊಂಡು ಭದ್ರನ್ಗೆ, ರತ್ನಿ ತಟ್ಟಿ ಇಟ್ಬಿಟ್ಟು ಒಳಗೇನು ಮಾಡ್ತಾ ಇದ್ದೀರಿ, ಬಿರ್ಬಿರ್ನೆ ಬಡಿಸಿ ಅಂತ ಕೂಗ್ತಿರ್ತಾರೆ ವಿದ್ಯಾವರಪ್ಪ. ಇತ್ತ ತಲೆ ಅಲ್ಲಾಡಿಸ್ತಿರ್ತಾಳೆ ರತ್ನ, ಹೇಳ್ಬೇಡ ಅಂತ. ಬಿರ್ಬಿರ್ನ ತರ್ರವ್ವ, ಅಡುಗೆ ಮನೇಲಿ ಸೇರ್ಕೊಂಡು ಏನು ಮಾಡ್ತಾ ಇದ್ದೀರಿ ಅಂತ ಕೂಗ್ತಿರ್ತಾರೆ ವಿದ್ಯಾವರಪ್ಪ. ಆಮೇಲೆ ಬೋರ್ವೆಲ್ಗೆ TC ಎಲ್ಲ ವ್ಯವಸ್ಥೆ ಆಯಿತು ಅಂತ ಹೇಳ್ತಾನೆ ಭದ್ರ. ಇವತ್ತು ಇಂಜಿನಿಯರು ಫೋನ್ ಮಾಡಿದ್ರು, ನಾಳೆಗೆ ತಂದಾಕ್ಬಿಡ್ತೀನಿ ಅಂತ ಹೇಳವ್ರೆ. ವಿದ್ಯಾವರಪ್ಪ ಹೇಳ್ತಾರೆ, ಅದು ಸರಿ ಮಾವಯ್ಯ, ಯಾವತ್ತೂ ಇರಂಗೆ ನೀವು ಇಲ್ವಲ್ಲ, ಏನು ಸಮಾಚಾರ? ಯಾವುದೋ ಸಮಸ್ಯೆ ಸುಳಿಲಿ ಸಿಗಾಕೊಂಡಿರಂಗೈತೆ, ಏನಾದರೂ ಸಮಸ್ಯೆ ಇದ್ದರೆ ನನಗೆ ಹೇಳಿ ಅಂತ ಭದ್ರ ಕೇಳ್ತಾನೆ. ಹಂಗೇನೂ ಇಲ್ಲ ಅಳಿ ಅಂದರೆ, ಇದ್ದಿದ್ರೆ ನಿಮ್ಮ ತವ ಹೇಳ್ತಿದ್ದೆ, ಯಾಕೆ ಸಂಕೋಚ ಪಟ್ಕೊತಿದ್ದೆ ಅಂತ ಹೇಳಿ ಮನಸ್ಸಿನಲ್ಲಿ ಈಟೊತ್ತು ಗಂಟೆ ಇಲ್ಲ, ಇನ್ನು ಮುಂದಕ್ಕೆ ಬರದೆ ಹೋದರೆ ಸಾಕಪ್ಪ ಅಂತ ವಿದ್ಯಾವರಪ್ಪ ಅನ್ಕೊತಿರ್ತಾರೆ. ನೀವು ಯಾರು ಏನೇ ಹೇಳಿದ್ರು ಇದನ್ನು ಮುಂದುವರಿಯೋದಕ್ಕೆ ಆಗೋಕ್ಕಿಲ್ಲ. ಅದೇನು ಬೇಕಾದರೂ ಆಗಲಿ, ಇವತ್ತು ನಾನು ಗೌಡ್ರ ತವ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಕ್ಷಮಿಸಿದ್ರೆ ಕ್ಷಮಿಸ್ಲಿ, ಇಲ್ಲ ಅಂದರೆ ನನ್ನ ಹಣೆ ಬರ ಈಟೆಯ ಅಂತಾಳೆ ವಿದ್ಯಾ. ತರ್ರವ್ವ, ಏನಾದರೂ ಬೇಗ ಅಳಿಮಯ್ಯ, ಎಷ್ಟೊತ್ತು ತಟ್ಟೆ ಮುಂದೆಗಡೆ ಕುತ್ಕೊಳೋದು ಅಂತ ವಿದ್ಯಾವರಪ್ಪ ಹೇಳ್ತಾರೆ. ವಿದ್ಯಾ, ನಾನು ಹೇಳ್ತೀನಿ ಕಣವ್ವ ಅಂತ ಬರ್ತಾಳೆ. ವಿದ್ಯಾ ಅಂತ ಕೂಗಷ್ಟರಲ್ಲಿ ವಿದ್ಯಾವರಪ್ಪ ಇಲ್ಲಿಗೆ ವಿದ್ಯಾ ಬರ್ತಾಳೆ. ಗೌಡ್ರೆ, ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕು ಅಂತ ಹೇಳ್ತಿರ್ತಾಳೆ ವಿದ್ಯಾ. ಸಾವಿತ್ರಿ, ವಿನಂತಿ, ಅಜ್ಜಮ್ಮ ಬರಲಿ ಅಂತ ಕಾಯ್ತಾ ನಿಂತಿರ್ತಾರೆ. ಅಲ್ಲಿಗೆ ಅಜ್ಜಮ್ಮನೂ ಕೋಟ್ಲೆ ಬರ್ತಾರೆ. ಇಬ್ರು, ಅವ್ವ, ಅಣ್ಣನ ತವ ಮಾತಾಡ್ದ, ನನ್ನ ಕ್ಷಮಿಸಿ ಮನೆ ಒಳಗೆ ಅಟ್ಟಿ ಒಳಗಡೆ ಕರ್ಕೊಳೋದಕ್ಕೆ ಹೇಳ್ದ ಅಂತ ಕೇಳ್ತಾಳೆ ಸಾವಿತ್ರಿ. ಅವ್ವ, ನಿನ್ನೆ ಕೇಳ್ತಾ ಇರೋದು, ಮಾತಾಡವ್ವ ಅಂತಾಳೆ ಸಾವಿತ್ರಿ. ನಿನ್ನ ಅಣ್ಣಂದ್ರ ಇಬ್ರಿಗೂ ಕೊಂದಾಕೋ ಅಷ್ಟು ಕೋಪ ಐತೆ ಇನ್ಮೇಲೆ. ಇಲ್ಲಿಗೆ ಯಾಕೆ ಬಂದವ್ರೆ, ಮರ್ಯಾದೆಯಿಂದ ಹೊಂಟೋಗೋ ಅಂತ ಹೇಳಿದ್ರು, ಇಲ್ಲದೆ ಹೋದ್ರೆ ಇಲ್ಲಿ ನಡೆಯೋದೇ ಬೇರೆ ಅಂತ ಕಡ್ಡಿ ಮುರಿದಂಗೆ ಹೇಳವ್ರೆ ಅಂತ ಅಜ್ಜಮ್ಮ ಹೇಳ್ತಾಳೆ. ತಪ್ಪು ಮಾಡಿಬಿಟ್ಟಿದ್ದೀವಿ, ಸರಿ ಅಮ್ಮಮ್ಮ, ನಾವಿಬ್ರು ಈಗ ಎಲ್ಲೋಗಿ ಸಾಯೋದು ಅಂತ ವಿನಂತಿ ಹೇಳ್ತಾಳೆ. ಆಗ ಅನ್ಬೇಡವ್ವ, ಅವ್ರ ಜೊತೆಯಲ್ಲಿ ಹುಟ್ಟಿದ್ದೀನಿ ಅಂತ ಕನಿಕರ ಆದರೂ ಇಲ್ಲದೆ ಹೋಯ್ತೆ ಅಂತಾಳೆ ಸಾವಿತ್ರಿ. ಬರ್ದಿಟ್ಕೊಳ್ಳಿ, ಅದೊಂದೇ ನೀವು ಮಾಡಿರೋದು ಪುಣ್ಯ. ಅವ್ರ ಜೊತೆಗೆ ನಿನ್ನಂತೊಳಗೂ ಜನ್ಮ ಕೊಟ್ಟಿದ್ದು ಕರ್ಮಕ್ಕೆ ಅವ್ರನ್ನ ದಮ್ಮಯ್ಯ ದತ್ತಯ್ಯ ಅಂತ ಹೇಳಿ ಕಾಡಿ ಬೇಡಿ ಇರೋಕ್ಕೆ ಒಪ್ಸಿವ್ನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವ್ವ, ನಿಂದಿಟ ಹೇಳ್ತಾ ಇದೀಯಾ ಅಂತ ಸಾವಿತ್ರಿ ಕೇಳ್ತಾಳೆ. ಸುಳ್ಳು ಹೇಳೋದು, ನಮ್ದವ್ರಿಗೆ ಮೋಸ ಮಾಡೋದು ನಿನ್ನ ಚಾಳಿ, ನನ್ನದಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವ್ವ, ಓದ್ ಜೀವ ಬಂದಂಗಾಯ್ತು ಕಣವ್ವ. ಅವ್ವ, ನಿನ್ನ ಋಣವ ಜನ್ಮದಲ್ಲಿ ಮರೆಯೋಕ್ಕಿಲ್ಲ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ನನ್ನ ಋಣ ತೀರಿಸ್ದಿದ್ರು ಪರವಾಗಿಲ್ಲ, ಇನ್ನೊಮ್ಮೆ ಇಂಥ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮಮ್ಮ, ಇವ್ರಿಗೆ ಏಟ್ ಹೇಳಿದ್ರು ಅಟ್ಟೆ, ಬಂದಿರೋ ಕೆಲಸ ಮುಗಿಸಿ ಹೋಗುವ ಅಂತ ಹೇಳ್ತಾನೆ ಕೋಟ್ಲೆ. ಇರಾಕ್ ಒಪ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಇದ್ಯಾಕೆ ಅಮ್ಮಮ್ಮ ಶೆಡ್ ಹತ್ರ ಬಂದು ನಿಂತಿದ್ದಿ ಅಂತಾಳೆ ವಿನಂತಿ. ಇನ್ಮ್ಯಾಕೆ ಇದೇ ನಿಮ್ಮ ಅರಮನೆ, ನೀವು ಇಲ್ಲೇ ಇರಬೇಕು ಅಂತ ಕೋಟ್ಲೆ ಹೇಳ್ತಾನೆ. ಏನೋ, ನಾವು ಈ ಶೆಡ್ಡಲ್ಲಿ ಇರ್ಬೇಕೆ ಅಂತಾಳೆ ಸಾವಿತ್ರಿ. ವಯಸ್ಸಿಗೆ ಬಂದಿರೋ ಹೆಣ್ಮಗನ್ ಕಟ್ಕೊಂಡು ಎಲ್ಲಿಗೆ ಹೋದಾಳು ಅಂತ ಕೇಳೋ ಹೊತ್ತಿಗೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿರೋಕೆ ಒಪ್ಕೊಂಡವ್ರೆ. ಜೊತೆಗೆ ನೀವು ಮಾಡಿರೋ ತಪ್ಪಿಗೆ ಅನ್ಯಾಯವಾಗಿ ವಿದ್ಯಾ ಶಿಕ್ಷೆ ಅನ್ಭೋಗ್ಸಂಗಾಯ್ತಲ್ಲ, ಅದಕ್ಕೆ ನೀವು ಈ ಶಿಕ್ಷೆನ ಅನ್ಭೋಗಿಸ್ಬೇಕು ಅಂತ ಹೇಳವ್ರೆ ತಳೆ ಅಜ್ಜಮ್ಮ. ಆದ್ರೂ ಈ ಶೆಡ್ ಒಳಗಡೆ ಹೆಂಗಮ್ಮಮ್ಮ ಇರೋದು? ನೋಡ್ರೆ, ಇಲ್ಲಿರೋದಾದ್ರೆ ಇರಿ, ಇಲ್ದಿದ್ರೆ ಎಲ್ಲಿ ಬೇಕಾದರೂ ಹೋಗ್ಬೋದು. ಕೋಟ್ಲೆ, ಇವರಿಬ್ಬರಿಗೂ ಟೈಮ್ಗೆ ಸರಿಯಾಗಿ ಅಂತ ಹೇಳ್ತಾಳೆ ಅಜ್ಜಮ್ಮ.
ಊಟ ತಿಂಡಿ ಅಲ್ವೇ ನಮ್ಮ ಅಜ್ಜಮ್ಮ, ನಾನು ನೋಡ್ಕೊತೀನಿ ತಾ ಅಲ್ಲಿಂದ ಕ್ವಾಟ್ಲೆಯನ್ನು ಅಜ್ಜಮ್ಮ ಹೊರಡ್ತಾರೆ. ತಾ ಭದ್ರ ನಂತವ ಹೇಳಕ್ಕೆ ಏನಮ್ಮಿ ಪರ್ಮಿಷನ್ ಕೇಳಿ ಅದೇನಂತ ಹೇಳು ಅಂತಾನೆ. ಮೊದಲು ನೀವು ನನ್ನನ್ನು ಕ್ಷಮಿಸ್ಬೇಕು ಗೌಡ್ರೆ ಅಂತಾಳೆ ವಿದ್ಯಾ. ಕ್ಷಮಿಸ್ಬೇಕೆ ಅಂತ ತೆಪ್ಪು ನೀನೇನು ಮಾಡಿದೆ ಅಮ್ಮಿ ಅಂತ ಭದ್ರ ಕೇಳ್ತಾನೆ. ಅತ್ತ ಇತ್ತ ನೋಡಿ ವಿದ್ಯಾ, ಹೌದು ಗೌಡ್ರೆ, ನೀವು ನನ್ನನ್ನು ಕ್ಷಮಿಸ್ಲೇಬೇಕು ಅಂತ ವಿದ್ಯಾ ಹೇಳ್ತಾಳೆ. ಅಯ್ಯೋ ನೀನು ಸುಮ್ಕಿರವ್ವ ಅಳೇಂದ್ರೆ, ನೀವು ಮೊದಲು ಊಟ ಮಾಡಿ ಬಡ್ಸವ್ವ ನೀನು ಅಂತ ಹೇಳ್ತಾರೆ ವಿದ್ಯಾವರಪ್ಪ. ಅಪ್ಪ, ಈ ವಿಚಾರದಲ್ಲಿ ಯಾರು ನನ್ನನ್ನು ತಡಿಬೇಡಿ, ಹಂಗೆ ಅದನ್ನು ಸಂಭಾಳ್ಸಕ್ಕೂ ನೋಡಬೇಡಿ. ನೀವೆಲ್ಲರೂ ಈ ಥರ ಒದ್ದಾಡ್ತಾ ಇರೋದು ನೋಡ್ತಿದ್ರೆ ಏನೋ ಮುಚ್ಚಿಟ್ಟಿದ್ದೀರಾ ಅನಿಸ್ತೈತೆ. ಅದೇನು ವಿಷಯ ಅಂತ ಹೇಳಮ್ಮಿ. ಪರವಾಗಿಲ್ಲ, ಅದೇನು ಅಂತವ ಅಂತಾನೆ ಭದ್ರ. ಗೌಡ್ರೆ, ನಮ್ಮ ಮಟ್ಟಿಯವರೆಲ್ಲ ಸೇರಿಕೊಂಡು ಅಂತ ಇರ್ತಾಳೆ ವಿದ್ಯಾ. ಅಲ್ಲಿಗೆ ರತ್ನ, ವಿದ್ಯಾ ಇದೇನೇ ತಟ್ಟೆ ಮಡಗ್ಬಿಟ್ಟು ಏನು ಬಡಿಸ್ಲೇ ಇಲ್ಲ ನೀನು, ಬಡಿಸು ಅಂತ ಹೇಳ್ತಿರ್ತಾಳೆ ರತ್ನ. ವಿದ್ಯಾ ತಟ್ಟೆಗೆ ಅನ್ನ ಹಾಕ್ತಾ ಇರ್ತಾಳೆ. ಸರಿ, ಈಗ ಅದೇನಂತ ಹೇಳಮ್ಮಿ ಅಂತಾನೆ ಭದ್ರ. ಗೌಡ್ರೆ ಅಂತ ಹೇಳ್ತಿರ್ತಾಳೆ ವಿದ್ಯಾ. ಅದೇ ಹಳೆ ಅಂದರೆ ನಿಮ್ಗಿಷ್ಟ ಇಲ್ದಿದ್ರೂ 1 ವಾರದ ಮಟ್ಟಿಗೆ ಇಲ್ಲಿ ಕರ್ಕೊಬಂದು ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ಬೇಸರ ಮಾಡ್ಕೊಂಡವಳೆ ಅಂತ ರತ್ನ ಹೇಳ್ತಾಳೆ. ಅಯ್ಯ, ಇದಕ್ಕೆ ನಮ್ಮಿ ಇಷ್ಟು ಸಣ್ಣ ವಿಚಾರಕ್ಕೆ ನೀನು ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ಹೇಳು. ಅಲ್ಲ ಕಣಮ್ಮಿ, ಅವ್ರಿಗೂ ಈ ಸಮಯದಲ್ಲಿ ನಿನ್ನ ಜೊತೆ ಇರಬೇಕು ಅಂತ ಆಸೆ ಕನಸು ಇರೋದಿಲ್ವೇ ಅಂತ ಭದ್ರ ಹೇಳ್ತಿರ್ತಾನೆ. ಗೌಡ್ರೆ, ವಿಚಾರ ಅದಲ್ಲ, ಬೇರೆ ಅದೇ ಅಂತ ಹೇಳ್ತಾಳೆ ವಿದ್ಯಾ. ಅದೇನೇ ಇದ್ರೂ ಮೊದಲು ಆಮೇಲೆ ಮಾತಾಡುವಂತೆ, ಮೊದಲು ಊಟ ಮಾಡಲಿ ಅಳಿಯಂದ್ರು, ಸುಮ್ಮನೆ ಇರು ನೀನು ಅಂತ ರತ್ನ ಹೇಳಿ ಬಡಿಸ್ತಿರ್ತಾಳೆ ಊಟನ ತಟ್ಟೆಗೆ. ಏನಾಯ್ತತೆ, ನನ್ನ ತವ ಏನಾದರೂ ಹೇಳ್ಬೇಕು ಅನ್ನೋ ವಿಚಾರ ಇತ್ತೇ ಅಂತ ಭದ್ರ ಕೇಳ್ತಾನೆ. ಅಯ್ಯೋ, ಹಂಗೇನಾದ್ರೂ ಇದ್ರೆ ಊಟ ಆದ್ಮೇಲೆ ಹೇಳ್ತಾಳೆ, ಈಗ ಊಟ ಮಾಡಿ ಅಂತಾಳೆ ರತ್ನ. ಊಟ ಮಾಡಿ ಅಳಿ ಅಂದ್ರೆ ಊಟ ಕಾಯಿಸ್ಬಾರ್ದು ಅಂತ ವಿದ್ಯಾವರಪ್ಪ ಹೇಳ್ತಾರೆ. ವಸಿ ಬಡಿಸ್ಲಾ ಅಂತಾಳೆ ರತ್ನ. ಬೇಡ ಅತ್ತೆ ಅಂತ ಹೇಳಿ ತಿನ್ಬಿಟ್ಟು ಕೈ ತೊಳೆಯೋದಕ್ಕಂತ ಭದ್ರ ಹೋಗ್ತಾನೆ. ನೀನು ಕೈ ಮುಗಿತೀನಿ, ಕಾಲಿಗೆ ಬೇಕಾದ್ರೆ ಬೀಳ್ತೀನಿ, ವಸಿ ಅವಕಾಶ ಕೊಡವ್ವ, ಸಮಯ ನೋಡ್ಬಿಟ್ಟು ಸತ್ಯ ಹೇಳಿ ಎಲ್ಲನೂ ಸರಿ ಮಾಡ್ತೀನಿ, ಅಲ್ಲಿ ಗಂಟ ನೀನು ದುಡುಕ್ಬಿಟ್ಟು ಎಡವಟ್ಟು ಮಾಡಬೇಡ ಕಣವ್ವ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಅಪ್ಪ, ನಿಮಗೆ ಯಾಕೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ ಅಂತ ವಿದ್ಯಾ ಕೇಳ್ತಾಳೆ. ನಿನ್ನ ಪರಿಸ್ಥಿತಿ ಅರ್ಥ ಆಗಿರೋದಕ್ಕೆ ಕಣವ್ವ ಟೈಮ್ ಕೇಳ್ತಾ ಇರೋದು ವಸಿ. ಈ ಅಪ್ಪನ ಮೇಲೆ ನಿನಗೆ ವಿಶ್ವಾಸ ಅನ್ನೋದಿದ್ರೆ ಒಂದೇ ಕಿತ ಅವಕಾಶ ಮಾಡ್ಕೊಡವ್ವ. ನೋಡು, ನಿನ್ನ ಜೀವನದಲ್ಲಿ ಇದುವರೆಗೂ ಏನೆಲ್ಲ ತೊಂದರೆ ಬಂದದೋ ಅದನ್ನೆಲ್ಲ ಸರಿ ಮಾಡಿದ್ದೀನಿ. ಈ ಸತಿ ಬಿಟ್ಕೊಟ್ಬಿಟ್ಟೇನೆ, ಏನಾದರೂ ಒಂದು ದಾರಿನ ಈ ಚೆಲುವರಾಜ ಹುಡುಕ್ತಾನೆ, ನಾನು ಮಾತು ಕೇಳು ಅಂತ ವಿದ್ಯಾವರಪ್ಪ ಹೇಳ್ತಾರೆ. ನಾವೆಲ್ಲ ನಿಂತವ ಕೈ ಮುಗಿದು ಬೇಡ್ಕೊಂತೀವವ್ವ, ಇದೊಂದ್ಕಿತ ನಮ್ಮ ಮಾತು ಕೇಳ್ಬಿಡವ್ವ, ಹೊಟ್ಟೆ ಉರಿಸ್ಬೇಡ ಕಣೆ, ಬೇಕಾದರೆ ನಿಮ್ಮ ಕಾಲ್ಗೂ ಬೀಳ್ತೀವಿ, ನಿಮ್ಮ ದಮ್ಮಯ್ಯ ಅಂತೀವಿ ಅಂತ 3 ಕಾಲಿಗೆ ಬೀಳಕ್ಕಂತ ಹೋಗ್ತಾರೆ. ಅಯ್ಯೋ ಬೇಡ, ಹೇಳಿ ಮೇಕೆ ಎದ್ದಳಿ ನೀವು ಅಂತ ಹೇಳ್ತಾಳೆ ವಿದ್ಯಾ. ಇತ್ತ ಸಾವಿತ್ರಿ ವಿನಂತಿ ಶೆಡ್ಡನ್ನು ನೋಡ್ಕೊಳ್ತಾ ನಿಂತಿರ್ತಾರೆ. ಅಲ್ಲಿಗೆ ಕ್ವಾಟ್ಲೆ ಬರ್ತಾನೆ. ಇದೇನು ಕರ್ಮನವ್ವ, ಈ ಶೆಡ್ಡೊಳಗಡೆ ಇರೋ ಪರಿಸ್ಥಿತಿ ಬಂದದೆ ಅಂತಾಳೆ ವಿನಂತಿ. ಕರ್ಮ ಅಲ್ಲ, ಕರ್ಮದ ಫಲ. ಆದ್ರೂ ಸಡ್ಡು ಶಾನೆ ಚಂದಾಗ ಅದೇ ಚಿಕ್ಕವ್ವ, ಯಾಕೆ ಹೇಳಿ, ಅದ್ಕೆಮ್ಮ ಇದನ್ನ ಅರಮನೆ ಹಂಗ ಮಾಡ್ಕೊಂಡಿದ್ರು ಅಂತ ಕ್ವಾಟ್ಲೆ ಹೇಳ್ತಾನೆ. ಕ್ವಾಟ್ಲೆ, ಮೊದಲೇ ಕೋಪದಲ್ಲಿದ್ದೀವಿ, ಸುಮ್ಕೆ ಹೊಂಟೋಗು ಅಂತಾಳೆ ವಿನಂತಿ. ಹೊಟ್ಟೆ ಹಸಿದ್ರೆ ಕೋಪ ಬಂದೇ ಬರ್ತದೆ ವಿನಂತಿ, ಅದಕ್ಕೆ ನಿಮ್ಮಿಬ್ರಿಗೆ ಏನಾದರೂ ತಿನ್ನಕ್ಕೆ ತಂದ್ಕೊಡ್ಲೆ ಅಂತ ಕೇಳ್ತಾನೆ ಕ್ವಾಟ್ಲೆ. ಲೈ, ನಿನ್ಗೊಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವೇನ್ಲ, ಸುಮ್ಕೆ ಮರ್ಯಾದೆಯಿಂದ ಹೊಂಟೋಗು, ಇಲ್ಲದೆ ಹೋದ್ರೆ ಸರಿ ಇರೋಕ್ಕಿಲ್ಲ ಅಂತಾಳೆ ಸಾವಿತ್ರಿ. ಸಮಾಧಾನ ಚಿಕ್ಕವ್ವ, ದಾನಗಳಲ್ಲೇ ಶ್ರೇಷ್ಠವಾದ ದಾನ ಸಮಾಧಾನ. ನೋಡಿ, ಈಗ ನಿಮ್ಗೆ ಕೋಪ ಬರೋದು ಸಹಜ, ಅದೇನೋ ಹೇಳ್ತಾರಲ್ಲ, ಕೈಲಾಗ್ದಿದ್ದವರು ಮೈ ಪರ್ಚ್ಕೊಂಡ್ರು ಅಂತ, ಹಂಗೆ ನಿಮ್ಮ ಕತೆ ಪರ್ಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಕ್ವಾಟ್ಲೆ. ನೋಡಿದ್ಯೇನೆ, ಇವನು ನಮ್ಮನ್ನ ಆಡ್ಕೊಳಂಗಾಗೋದ ಅಂತಾಳೆ ಸಾವಿತ್ರಿ. ಅವ್ವ, ಅವನ ಕತೆ ಬಿಡವ್ವ, ಆದ್ರೂ ಆ 3 ಅಡಿ ನಮ್ಮನ್ನ ಇಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಲಲ್ಲ ಅಂತಾಳೆ ವಿನಂತಿ. ನೋಡೆ, ನಾನು ಹುಟ್ಟಿದ ಮನೆಯಿಂದ ನನ್ನನ್ನು ಆಚೆ ಹಾಕೋ ಇರೋ ಅವಳನ್ನ ಮಾತ್ರ ಸುಮ್ಕೆ ಬಿಡೋಕ್ಕಿಲ್ಲ, ಅವಕಾಶಕ್ಕೋಸ್ಕರ ಕಾದು ಅವಳ ಮೇಲೆ ಸೇಡ್ ತೀರ್ಸ್ಕೊಂತೀನಿ ಅಂತಾಳೆ ಸಾವಿತ್ರಿ. ಇತ್ತ ಭದ್ರ ಕೈ ತೊಳ್ಕೊಬಂದು ಸೋಫಾ ಮೇಲೆ ಕುತ್ಕೊಂಡು, ಅದು ಸರಿ ಕಣಮ್ಮಿ, ನೀನೇನೋ ಹೇಳ್ಬೇಕಂದಲ್ಲ, ಇವಾಗ ಹೇಳು ಅಂತ ಕೇಳ್ತಾನೆ. ಬನ್ನಿ ಗೌಡ್ರೆ ಅಂತ ರೂಮ್ಗೆ ಕರ್ಕೊಂಡೋಗ್ತಾಳೆ ವಿದ್ಯಾ. ಯೋ, ಇಷ್ಟು ದಿನದಿಂದ ಕಾಪಾಡ್ಕೊಬಂದಿದ್ದು ಗುಟ್ಟು ಇವತ್ತು ಹೊರಟಾಗೋತದಲ್ಲಯ್ಯ ಅಂತಾಳೆ ರತ್ನ. ಬಂಗಾರದಂಥ ಬದುಕನ್ನ ತನ್ನ ಕೈಯಾರೆ ತಾನೇ ಹಾಳು ಮಾಡ್ಕೊತಾಳಲ್ಲಮ್ಮಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ರೂಮ್ಗೆ ಕರ್ಕೊಬಂದ್ಬಿಟ್ಟು ಭದ್ರನ್ನ ನೋಡ್ತಾ ನಿಂತಿರ್ತಾಳೆ. ಅಮ್ಮಿ, ನೀನು ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ರೆ ನನಗೆ ಹೆಂಗೆಂಗೋ ಆಯ್ತೈತೆ, ಅದೇನು ಅಂತ ಬೇರೆನೇ ಹೇಳಮ್ಮಿ ಅಂತಾನೆ ಭದ್ರ. ವಿದ್ಯಾ ಅವ್ರ ಅಪ್ಪ ಅಮ್ಮ ಮತ್ತೆ ಅವ್ರ ಅಜ್ಜಿ ಎಲ್ಲ ಹೇಳಿದ್ದನ್ನ, ಕಾಲು ಹಿಡ್ಕೊಂಡೋಗಿ ಹೋಗಿದ್ದನ್ನ ನೆನ್ಸ್ಕೊಂತಿರ್ತಾಳೆ. ಹೇಳಮ್ಮಿ, ಯಾಕೆ ಹಂಗೆ ಸುಮ್ಮನೆ ನಿಂತ್ಕೊಬಿಟ್ಟೆ ಅಂತಾನೆ ಭದ್ರ. ಐ ಲವ್ ಯು ಗೌಡ್ರೆ ಅಂತಾಳೆ ವಿದ್ಯಾ. ಏನಮ್ಮಿ, ಇವತ್ತು ಈಟೊಂದು ಪ್ರೀತಿ ಅಂತಾನೆ ಭದ್ರ. ಪ್ರೀತಿ ಅನ್ನೋದು ಯಾವಾಗಲೂ ಇರ್ತದೆ ಗೌಡ್ರೆ, ಆದರೆ ಕೆಲವೊಂದ್ಕಿತ ಮಾತ್ರ ಹೇಳ್ಕೊಳಕ್ಕಾಗೋದು. ಇವತ್ತು ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ದೆ ಅಂತ ವಿದ್ಯೆ ಹೇಳ್ತಾಳೆ. ನೋಡಿ, ನೀನೀಗ ನೆಟ್ಗಿದ್ದ ಬುದ್ಧಿ ಸೊಟ್ಗಾಗೋಯ್ತು,
ನನ್ನ ಮನಸ್ಸು ನನ್ನ ಮಾತನ್ನೇ ಕೇಳೋಕ್ಕಿಲ್ಲ ಅಂತದೆ ಗೊತ್ತೇ ಅಂತ ಹೇಳಿ ಭದ್ರ ಹಣೆಗೆ ಮುತ್ತಿಕ್ಕೋದಕ್ಕಂತ ಬರ್ತಾನೆ. ಫೋನ್ ರಿಂಗ್ ಆಗ್ತಾ ಇರ್ತೈತೆ ಅದೇ ಟೈಮ್ಗೆ. ಅಮ್ಮಿ ಈಗಿತ ಮಾತ್ರ ನಿಂದೆಯ ಫೋನು ಅಂತಾನೆ ಭದ್ರ. ಗೌಡ್ರೆ ಮತ್ತೆ ನಿಮ್ಮ ಫೋನೆಯ ತೆಗ್ದು ನೋಡಿ. ಸೇಮ್ ಸಿಚುವೇಶನ್ನು, ಬೇರೆ ಲೊಕೇಶನ್ನು, ಆದರೆ ತೊಂದರೆ ಕೊಡೋದು ಮಾತ್ರ ತಪ್ಪಿಲ್ಲ. ತೊಂದರೆಗೆ ಹುಟ್ಟಿದವ್ರ ಥರ ತೊಂದರೆ ಕೊಡ್ತಾ ಇರ್ತಾರೆ ನೋಡು. ಈ ಸತಿ ಮಾತ್ರ ನಮ್ಮ ಕ್ವಾಟ್ಲೇನೇ ಇರ್ತಾನೆ. ಯಾಕೆ ಹೇಳು, ಇಲ್ಲಿಗೆ ಬಂದಿದ್ದೀನಲ್ಲ ಅದಕ್ಕೆಯ. ಹೊಸಿ ನೋಡ್ತೀನಿ ತಡಿ ಅಂತ ಹೇಳಿ ಫೋನ್ ನೋಡಿ ನಮ್ಮ ಹಳೆ ಮುದುಕಿಯ ಅಮ್ಮನಿಗೆ ತಡಿ ಅಂತ ಮಾತಾಡ್ತಾನೆ ಫೋನಲ್ಲಿ. ಹೇಳಮ್ಮಮ್ಮ ಅಂತಾನೆ ಭದ್ರ. ಏನು ಹೇಳೋದು, ಮೊದಲು ಕೈ ತೆಗಿಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ. ಹಾಗೆ ಮುದುಕಿಗೆ ಇವೆಲ್ಲ ಹೆಂಗೆ ಗೊತ್ತಾಗ್ತದೆ ಅಂತ ಭದ್ರ ಹೇಳ್ತಿರ್ತಾನೆ. ಲೇ ಮನ್ಸಿನ ಮಾತು ಅಂದ್ಕೊಂಡು ಬಾಯ್ ಬಿಟ್ಟು ಹೇಳ್ತಾ ಇದ್ದೀಯಾ ಅಂತಾಳೆ ಅಜ್ಜಮ್ಮ. ನಾನು ಏನು ಹೇಳ್ದೆ ಅಂತ ಹಿಂಗಾಡಿಯೇ, ನಾನು ದೂರದಲ್ಲೇ ನಿಂತಿದ್ದೀನಿ ಹೇಳು ಅಂತ ಭದ್ರ ಹೇಳ್ತಾನೆ. ಲೇ ನೀನು ಹಿಂಗೆ ದೂರದಲ್ಲಿ ಇದ್ದಿದ್ರೆ ಗಾಬರಿಯಿಂದ ಮಾತಾಡ್ತಾ ಇರಲಿಲ್ಲ. ನನಗೂ ಅವೆಲ್ಲ ಗೊತ್ತಾದ ಕಣಂತೆ, ಮೊದಲು ಕೋಣೆಯಿಂದ ಹೊರಗೆ ಬಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಕಾಗೆ ಮುದುಕಿ, ಅಲ್ಲಿದ್ರು ಹಂಗೆಯ ಇಲ್ಲಿದ್ರು ಹಂಗೆಯ, ಇದೆಲ್ಲ ನಿನ್ಗೆ ಹೆಂಗೆ ಗೊತ್ತಾಗ್ತದೆ ಅಂತಾನೆ ಭದ್ರ. ಲೇ ನಿನ್ಗೆ ಎಷ್ಟು ಕಿತ್ತನ್ಲ ಹೇಳೋದು, ನಾನು 58 ಮಳೆಗಾಲ ಕಂಡಿವ್ನಿ. ನಿಮ್ಮ ಅಪ್ಪನಿಗೆ ನಾನು ಜನ್ಮ ಕೊಟ್ಟಿವ್ನಿ ಅನ್ಮ್ಯಾಕೆ ನಿನ್ನ ಬುದ್ಧಿ ಏನು ಅಂತ ನನಗೆ ಗೊತ್ತಿಲ್ವೇ ಅಂತಾಳೆ ಅಜ್ಜಮ್ಮ. ಹಂಗಲ್ಲ ಅಮ್ಮಮ್ಮ ಅಂತಾನೆ ಭದ್ರ. ಹಂಗೂ ಇಲ್ಲ ಹಿಂಗೂ ಇಲ್ಲ ಮಂಗಾನೂ ಇಲ್ಲ. ಹೆಂಡ್ರನ್ನ ನೋಡಕ್ ಹೋಗಿರೋನು ನೋಡ್ಕೋಬೇಕು. ಕಿಕ್ಕಿದ್ರೆ ಊಟ ಮಾಡಬೇಕು. ಅವಳ ಆರೋಗ್ಯನ ಕೇಳ್ಕೋಬೇಕು. ಮೆಕ್ಕೆ ಓದ್ದಾರಿ ಹಿಡ್ಕೊಂಡು ಸೀದಾ ಹಟ್ಟಿಗೆ ಬರಬೇಕು. ಅರ್ಥ ಆಯ್ತೇನೋ ಅಂತಾಳೆ ಅಜ್ಜಮ್ಮ. ಅದಕ್ಕಿನ್ನ ಹೆಚ್ಚಾಗಿ ಮಾಡೋಕ್ಕೆ ಏನು ಬಿಟ್ಬಿಡ್ತೀಯ ನೀನು? ಬರ್ತೀನಿ ಬಿಡು ಅಂತಾನೆ ಭದ್ರ. ಬೇಗ ಬಾ ಅಂತಾಳೆ ಅಜ್ಜಮ್ಮ. ಬಿಡು ನೀನೀಗ ಮೊದಲು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಭದ್ರ. ಅಜ್ಜಮ್ಮ ಫೋನ್ ಕಟ್ ಮಾಡಿಬಿಟ್ಟು ಏನೇ ಆದರೂ ಹೆಂಡ್ತಿ ಮೇಲೆ ಶಾನೆ ಪ್ರೀತಿ ಮಾಡ್ಕೊಂಡವನೆ. ಅವಳು ಆಟೆಯ. ಅವ್ನು ಅನ್ಕೊಂಡಂಗೆ ಹೆಣ್ಣು ಮಗುನ ಒಂದು ಎತ್ತು ಕೊಟ್ಬಿಟ್ರೆ ಆಟೆ ಸಾಕು ಅಂತಾಳೆ ಅಜ್ಜಮ್ಮ. ಏನಾಯ್ತು ಗೌಡ್ರೆ ಅಂತ ಕೇಳ್ತಾಳೆ ವಿದ್ಯಾ. ಅದೇನೋ ಕಣಮ್ಮಿ, ನಮ್ಮ ಅಮ್ಮಮ್ಮನಿಗೆ ದಿವ್ಯ ದೃಷ್ಟಿ ಇದ್ದತೋ ಏನೋ. ಕಾಣೆ ನಾವಿಬ್ರು ಸೇರೋ ಹೊತ್ತಿಗೆ ಸರಿಯಾಗಿ ಫೋನ್ ಮಾಡಿ ಹಿಂಸೆ ಇಕ್ತಾಳೆ. ಈಗ ನಾನು ಹಟ್ಟಿಗೆ ಹೋಗ್ಬೇಕಂತೆ ಬಾ ಅಂತ ಅಲ್ಲಿಗೆ ಬರ್ತಾರೆ ವಿದ್ಯಾನನ್ನು ಭದ್ರ. ಅಳಿಯಂದ್ರೆ ಮಾತಾಡಿದ್ರಾ ಅಂತಾರೆ ವಿದ್ಯಾವರಪ್ಪ. ನನ್ನಮ್ಮಿ ಎಲ್ಲ ಸಂದಾಗಿ ಹೇಳಿದ್ಲು ಅಂತಾನೆ ಭದ್ರ. ಒಳಕ್ಕೋಗಿ ನಾವಿಬ್ರು ಏನೋ ಗುಟ್ಟಿನ ವಿಚಾರ ಮಾತಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀರಲ್ವೇ, ಅದು ನನಗೂ ನನ್ನ ಅಮ್ಮಿಗೂ ಸಂಬಂಧಪಟ್ಟಿದ್ದು ವಿಚಾರ ಬಿಡಿ. ಅಮ್ಮಿ ಜಾಸ್ತಿ ದಿನ ನನ್ನ ಮಗಳನ್ನ ನೋಡ್ದೇರೆ ಇರೋಕ್ಕಾಗಕ್ಕಿಲ್ಲ. ಬೇಗ ಬಂದ್ಬಿಡು ಐತೆ, ಇದೇಯ ನಾವು ಮಾತಾಡ್ಕೊಂಡಿದ್ದ ವಿಷಯ. ನಾನು ಇನ್ನು ಹೋಗ್ಬಿಟ್ಟು ಬರ್ತೀನಿ ಮಾವಯ್ಯ ಅಂತ ಹೇಳ್ತಾನೆ ಭದ್ರ. ಸರಿ ಹೇಳಿ ಅಂದರೆ ನೀವು ಹೇಳಿರೋ ಟೈಮ್ಗೆ ಬಂದುಬಿಟ್ಬಿಡ್ತೀವಿ. ನೀನೇನೋ ಹೇಳ್ಬಿಟ್ಟೆ, ನಾನು ಫೋನಿನ ಗಡಿಬಿಡಿಯಲ್ಲಿ ನಾನೇನೋ ಹೇಳೋದನ್ನು ಮರ್ತುಬಿಟ್ಟೆ ನೋಡು ಅಂತ ಹೇಳಿ ಮಾವಯ್ಯ ಕಣ್ಣು ಕಿವಿ ಮುಚ್ಕೊಳ್ರಿ ಅಂತ ಹೇಳ್ಬಿಟ್ಟು ಅತ್ತೆಮ್ಮ ನೀವು ಅಜ್ಜಮ್ಮ ನೀವು ಅಂತ ಹೇಳಿ ಅವ್ರಿಗೆ ಹೇಳಿ ಬೊಂಬೆ ತಗೊಬಂದು ಕೊಡ್ತಾನೆ. ವಿದ್ಯಾನನ್ನು ಕಿವಿ ಕಣ್ಣು ಮುಚ್ಕೊಂಡಿರ್ತಾಳೆ. ಅವ್ರಿಗೆ ನಾನು ಹಂಗೆ ಹೇಳಿದ್ದು ನಿನಗಲ್ಲ ತೆಗಿ ಅಂತ ಹೇಳಿ ಭದ್ರ ಬೊಂಬೆ ಕೊಟ್ಬಿಟ್ಟು ಐ ಲವ್ ಯು ಅಂತ ಹೇಳ್ತಾನೆ. ಮುತ್ತು ಕೊಟ್ಬಿಟ್ಟು ಮಾವಯ್ಯ ತೆಗಿರಿ ಆಯಿತು ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಭದ್ರ. ವಿದ್ಯಾ ನಾಚಿಕೆ ಪಟ್ಕೊತಾ ಇರ್ತಾಳೆ. ಇತ್ತ ಶೆಡ್ಡಲ್ಲಿ ಸಾವಿತ್ರಿ ವಿನಂತಿ ಕೂತಿರ್ತಾರೆ. ಅಯ್ಯೋ ಆಳ ಸೊಳ್ಳೆ, ಒಳಗೆ ಕುತ್ಕೊಂಡ್ರೇನು ಕಚ್ತಾವೆ, ಹೊರಗಡೆ ಕುತ್ಕೊಂಡ್ರೇನು ಗುಯ್ಗುಡ್ತಾವೆ ಕಣವ್ವ ಅಂತಾಳೆ ವಿನಂತಿ. ಸೊಳ್ಳೆ ಎಲ್ಲೇ ಇರಲಿ ಗುಯ್ಯೆ ಅನ್ನೋದು ಕಿವಿತಾಗ ಬಂದಾವು ಕೇಳಿಸ್ತೈತೆ ಆಟಯ್ಯ ಅಂತಾಳೆ ಸಾವಿತ್ರಿ. ಅದೇನೋ ಸರಿ ಕಣವ್ವ, ನಂತವೇ ಬಂದು ಬಡ್ಕೊಂತವ ಅದೇಳೆವೋ ಅಂತಾಳೆ ವಿನಂತಿ. ದೇವ್ರು ಯಾಕೆ ನಿನಗೆ 2 ಕೈ ಕೊಟ್ಟಿರೋದು ಅಂತಾಳೆ ಸಾವಿತ್ರಿ. ಯಾಕೆ ಅಂತಾಳೆ ವಿನಂತಿ. ಸೊಳ್ಳೆ ಹತ್ರ ಬಂದವು ಹೊಡ್ಕೊಳಕ್ಕೆ ಅಂತಾಳೆ ಸಾವಿತ್ರಿ. ತಾಯಿ ಮಗಳು ಇಬ್ಬರು ಸೊಳ್ಳೆ ಹೊಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಭದ್ರ ಬರ್ತಾನೆ. ಭದ್ರ ಸಾವಿತ್ರಿ ವಿನಂತಿ ನೋಡಿ, ಅದೆಷ್ಟು ಧೈರ್ಯ ಇದ್ದರೆ ಇಲ್ಲಿ ಗಂಟ ಬಂದಿದ್ದೀರಾ? ನಿಮ್ಮ ನೆರಳು ನಮ್ಮ ಮಟ್ಟಿ ಮೇಲೆ ಸೋಕ್ಬಾರ್ದು ಹೇಳಿರ್ಲಿಲ್ವಾ ಹಂಗಂತ ಅಂತಾದ್ರಾಗೆ ನಮ್ಮ ಮಟ್ಟಿ ಒಳಗಡೆ ಸೇರಿಸ್ದವ್ರು ಯಾರು ಅಂತಾನೆ ಭದ್ರ ನಾವು ಹೇಳೋದು ವಸಿ ಕೇಳು ಅಂತಾಳೆ ಸಾವಿತ್ರಿ. ಇನ್ನೊಂದ್ಕಿತ ನನ್ನ ಹೆಸರು ಕರೆದ್ರೆ ಕತ್ತರಿಸಾಕ್ಬಿಡ್ತೀನಿ ಇಲ್ಲೇ. ಇನ್ನೊಂದು ಕ್ಷಣ ನನ್ನ ಕಣ್ಮುಂದೆ ನಿಂತಿದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೊಂಟೋಗಿ ಅಂತ ಹೇಳ್ತಾನೆ ಭದ್ರ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.